ಕೆಲವೊಬ್ರು ಮುಕ್ತಿಯ ದಾರಿ ಬಯಸ್ತಾರೆ, ಆದ್ರೆ ಅವರ ಒಳ ಬಯಕೆ ಏನಾಗಿರುತ್ತೆ, ದುಡ್ಡಿನ ಅವಶ್ಯಕತೆನೋ ಸಂಬಂಧ ಚೆನ್ನಾಗಾಗ್ಬೇಕು ಅಂತ ಆಗಿರುತ್ತೆ. ಸೊ ಹೀಗಾಗಿ ಕನ್ಫ್ಯೂಷನ್ ಆಗಬೇಡಿ. ನೀವು ಪ್ರಪಂಚದಲ್ಲಿ ಚೆನ್ನಾಗಿರ್ಬೇಕು ಅಂತ ಅನ್ನೋದಾದ್ರೆ ನೀವು ಮಾಯಾ ವಿದ್ಯೆ ಕಡೆ ಹೋಗ್ಬೇಕು. ಅದನ್ನು ಕಲಿಯೋದ್ರಿಂದನೇ ನಿಮಗೆ ಉಪಯೋಗ ಆಗುತ್ತೆ. ನಾನು ಜೀವನ್ಮುಕ್ತನಾಗಬೇಕಪ್ಪ ಅಂತ ಅನ್ನೋಂಗಿದ್ರೆ ನೀವು ಮುಕ್ತಿ ವಿದ್ಯೆಗೆ ಬರಬೇಕು, ಮೋಕ್ಷ ವಿದ್ಯೆಗೆ ಬರಬೇಕು, ಆತ್ಮವಿದ್ಯೆಗೆ ಬರಬೇಕು. ಇದು ಫಸ್ಟ್ ವಿಷಯ. ಎರಡನೇ ವಿಷಯ, ಈಗ ನಾನು ಹೇಳೋ ವಿಷಯನ ಬಹಳ ಗಮನದಿಂದ ಗಮನಿಸಿ. ಯಾಕೆ ಅಂತಂದ್ರೆ ಇದು ಪ್ರತಿಯೊಬ್ಬರಿಗೂ ಸಾಕ್ಷಾತ್ಕಾರವಾಗಿರುವಂಥ ವಿಷಯವೇ. ಅದನ್ನ ಈಗ ನಾವು ಅನುಭೂತಿ ಮಟ್ಟಕ್ಕೆ ತೆಗೆದುಕೊಂಡು ಬರ್ತೇವೆ. ಸಾಕ್ಷಾತ್ಕಾರ ಅಂದ್ರೆ ಏನು, ಬೆಂಕಿ ಮುಟ್ಟಿದ್ರೆ ಸುಡುತ್ತೆ, ಇದನ್ನ ಸಾಕ್ಷಾತ್ಕಾರ ಅಂದ್ವಿ. ಅನುಭೂತಿ ಮಟ್ಟಕ್ಕೆ ಅಂದ್ರೆ ಬೆಂಕಿಯನ್ನು ಮುಟ್ಟಬಾರದು ಅನ್ನೋದು ಅನುಭೂತಿಯ ಮಟ್ಟಕ್ಕೆ. ಇದರ ಆಧಾರದ ಮೇಲೆ ನಾವು ಅಧ್ಯಾತ್ಮಕ್ಕೆ ಹೇಗೆ ಬರಬೇಕು, ಯಾವ ಗುರುಗಳನ್ನು ಚೂಸ್ ಮಾಡಬೇಕು, ಯಾವ ಆಶ್ರಮಕ್ಕೆ ಹೋಗಬೇಕು, ಯಾವ ವಿದ್ಯೆಯನ್ನು ಕಲಿಬೇಕು ಅನ್ನೋದು ಒಂದು ಸ್ಪಷ್ಟವಾದಂತಹ ಒಂದು ಪಿಕ್ಚರು ನಮಗೆ ಈ ವಿಷಯಗಳು ಕೊಡುತ್ತೆ.